ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವಾಲ್. ಗೆದ್ದಾಯಿತು. ಒಂದು ರೀತಿಯಿಂದ ವಿಶ್ವಕಪ್ ಗೆದ್ದಷ್ಟು ಸಂತೋಷವನ್ನು ನಮ್ಮ ಆರ್ ಸಿ ಬಿ ಅಂದರೆ ವಿಶೇಷವಾಗಿ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರು ಗೆದ್ದಿದ್ದಾರೆ. ವಿಶ್ವಕಪ್ ಗೆದ್ದಷ್ಟು ಖುಷಿ ಇವತ್ತು ಕರ್ನಾಟಕ ತುಂಬ. ಅದರಲ್ಲೂ 2025 ಫೈನಲ್ IPL ಬೆಂಗಳೂರು ವಿಷಯಕ್ಕೆ ಶಾಶ್ವತವಾಗಿ ಉಳಿಯುವಂಥದ್ದು. ಯಾಕಂದರೆ ಕಳೆದ 18 ವರ್ಷಗಳಿಂದ ನಿರಂತರವಾಗಿ ವಿರಾಟ್ ಕೊಹ್ಲಿ ಅವರು ಈ ಟೀಮ್ನಲ್ಲಿ ಇದ್ದುಕೊಂಡು ಈ ಟೀಮಿನ 7 ಬೀಳುಗಳಲ್ಲಿ ತಮ್ಮನ್ನು ತಾವು ಗುಡಿಸ್ಕೊಂಡು ಬಂದಂಥವ್ರು ಕೊನೆಗೂ ಒಂದು ಗೆದ್ದಿದ್ದು ಅವ್ರಿಗೆ ನಿಜವಾಗಿ ವಿಶ್ವಕಪ್ಪಲ್ಲಿ ಗೆದ್ದಷ್ಟು ಖುಷಿ ಆಗ್ಯದ ಅನ್ನೋದು ಅವರ ಆ್ಯಟಿಟ್ಯೂಡ್ಸಿಂದ ಗೊತ್ತಾಗುವಂಥ ವಿಷಯ ಆಗ್ಯದ. ಯಾಕಂದರೆ ಈ ಟೀಮ RCB ಇವತ್ತು ಗೆಲ್ಲೋದಕ್ಕಾಗಿ ಗೆದ್ದಿದ್ದಕ್ಕಾಗಿ ಇಡೀ ಕರ್ನಾಟಕ ಕುಪ್ಪಳಿಸಿ ಕುಣಿದ್ಬಿಟ್ಟದ. ಎಲ್ಲೆಲ್ಲಿ ಕನ್ನಡಿಗರಿದ್ದಾರೆ ಅಲ್ಲೆಲ್ಲರೂ RCB ಗೆಲ್ಲಿ ಅಂತ ಪ್ರಾರ್ಥನೆ ಮಾಡಿದ್ದದ. ಆ ಪ್ರಾರ್ಥನೆಗೆ ಏನೋ ಗೆಲ್ಲುವ ಕಿಂಗ್ಸ್ ಸೋತಿದ್ದಾರೆ ಕೊನೆ ಹಂತದಲ್ಲ. ಇದು ಯಾಕಂತಂದರೆ ಆಟ ಯಾರಿಗೋ ಯಾಕಪ್ಪ ಅಂದರೆ ಇದ್ರ ಬಗ್ಗೆ ಅನ್ಸರ್ಟನಿಟಿ, ಇವರೇ ಗೆಲ್ತಲ್ಲ ನಿಶ್ಚಿತವಾಗಿ ಹೇಳಕ್ಕೆ ಸಾಧ್ಯ ಇರಲಿಲ್ಲ. ಆದರೂ ಪಂಜಾಬ್ ಕಿಂಗ್ಸ್ ಮಾತ್ರ ಫೈನಲ್ವರೆಗೆ ಬಂದಂಥದ್ದು ಅವ್ರದ್ದು ಅದ್ಭುತವಾದ ಇತಿಹಾಸ. ನಾನು ಸಾಮಾನ್ಯವಾಗಿ ಹೇಳ್ತಾ ಇರ್ತೀನಿ ಏನಂದ್ರೆ ಗೆದ್ದವನ ಇತಿಹಾಸ ಸೃಷ್ಟಿ ಮಾಡ್ತಾನೆ ಅಂತೇಳಿ. ಸೋತಿರ್ತಾನ ಅವ್ನು ಇತಿಹಾಸ ಸೃಷ್ಟಿ ಮಾಡೋದಿಲ್ಲ ಅಂತಲ್ಲ, ಆ ಸೋಲಿಗೆ ಕಾರಣೀಕರ್ತನಾಗ್ತಾನವ ಅನ್ನೋದಂತ ನಾವು ನೋಡ್ತಾ ಬಂದಿದ್ದೀವಿ. ಈ ದಿವಸದಲ್ಲಿ ಹಿಂದೆ RCB ದಿಗ್ಗಜ ಕ್ಯಾಪ್ಟನ್ಗಳಾಗಿ ಹೋಗಿದ್ದಾರೆ. ನಮ್ಮ ದ್ರವಿಡ್ ಅವರಾಗಿರ್ಬೋದು, ಅನಿಲ್ ಕುಂಬ್ಳೆ ಅವರಾಗಿರ್ಬೋದು, ಆಮೇಲೆ ಕೆವಿನ್ ಪೀಟರ್ಸನ್ ಅವರಾಗಿರ್ಬೋದು, ಡೇನಿಯಲ್ ವೆಟೋರಿ ಆಗಿರ್ಬೋದು, ವಿರಾಟ್ ಕೊಹ್ಲಿ, ಇಂಥವ್ರಿಗೆ ಯಾರಿಗೂ ಒಲಿಯಲಿಲ್ಲ ಈ RCB. ಇವತ್ತು ಒಬ್ಬ ನಮ್ಮ ಪಾಟಿದಾರ ಹೊರದದ. ನಿಜವಾಗಿ ಇದು ಅದೃಷ್ಟ ಅಂತಿರೋ ಏನಂತಿರೋ ಗೊತ್ತಿಲ್ಲ. ಯಾಕಂತಂದ್ರೆ ರಜತ್ ಪಾಟಿದಾರ್ ನಾಯಕತ್ವದಲ್ಲಿ ಅದು ಗೆದ್ದಿದ್ದು ಇತಿಹಾಸ ಆಗಿ ಹೋಗ್ಬಿಡುತ್ತೆ. ಈಗ ಇನ್ನು ಇತಿಹಾಸ ಬಗ್ಗೆ ಬರೆಯೋದಷ್ಟ, ಚಿಂತನೆ ಮಾಡೋದಷ್ಟ, ಮಾತಾಡೋಷ್ಟು, ಹೆಂಗೆ ಗೆದ್ದರು ಏನು ಗೆದ್ದರು ಅನ್ನೋದು ಇಲ್ಲಿ ಮುಖ್ಯ ಆಗೋದಿಲ್ಲ, ಗೆದ್ದರು ಅನ್ನೋದು ಮುಖ್ಯ ಆಗ್ತದೆ. ಆ ದಿಶೆಯಲ್ಲೇ RCB ಇವತ್ತು 18ನೇ ಒಂದು ಮ್ಯಾಚ್ನಲ್ಲೇ ತನ್ನೊಂದಿಗೆ ತನ್ನ ಕಪ್ಪನ್ನು ತೆಗೆದುಕೊಂಡದ. ಇನ್ನು ಈ ತಂಡದಲ್ಲೇ ಭಾಳ ದಿಗ್ಗಜರು ಆಟ ಆಡಿ ಹೋಗಿದ್ದಾರೆ, ಒಬ್ಬರು ಇಬ್ಬರು ಅವ್ರ ಹೆಸರು. ಅದರಲ್ಲೂ ಈ ದಕ್ಷಿಣ ಆಫ್ರಿಕೆಯ AB ಡಿವಿಲಿಯರ್ಸ್ ಆಗಿರ್ಬೋದು, ವೆಸ್ಟ್ ಇಂಡೀಸಿನ ದೈತ್ಯ ಬ್ಯಾಟ್ಸ್ಮನ್ ಘೇಲ್ ಆಗಿರ್ಬೋದು, ಇವರೆಲ್ಲರೂ ಸಾಕಷ್ಟು ಕೊಡುಗೆಯನ್ನು ಇದಕ್ಕೆ ಕೊಟ್ಟಿದ್ದಾರೆ. ಹಿಂದೆ 3 ಸಲ ಇದು ಫೈನಲ್ವರೆಗೆ ಬಂದು ಸೋತದ. ಈ ಸಲ ಗೆದ್ದಿದ್ದಕ್ಕೆ ಮಾತ್ರ ಹೇಳ್ತಿರೋದಷ್ಟು ಖುಷಿ. ಸಹಜವಾಗಿ ಇದನ್ನು ಮೊದಲಿಗೆ ಶುರು ಮಾಡಿದಂಥವ್ರು ನಿಮಗೆ ಗೊತ್ತಿದೆ, ಇವತ್ತು ದೇಶ ಬಿಟ್ಟು ಹೋದಂಥ ಮಲ್ಯ ಅವ್ರು ಶುರು ಮಾಡಿದರು. ಇದರ ಫ್ರಾಂಚೈಸ್ ಅವ್ರು ವಹಿಸ್ಕೊಂಡಿದ್ದರು. ನಂತರದಲ್ಲೇ ಇತಿಹಾಸ ಬದಲಾಗ್ತಾ ಬಂದು ಇವತ್ತು ಈ ಹಂತಕ್ಕೆ ಬಂದು ನಿಂತದ್ದು. ಇರಲಿ, ಇದು ಇವತ್ತಿಗೂ ಸಹಿತ ಇದ್ರ ಜೊತೆಗೆ ನಮ್ಮ ಮಲ್ಯ ಗುರುತಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇರ್ತಾರೆ. ಬಟ್ ಇವತ್ತು ಅವರು ದೇಶ ಬಿಟ್ಟು ಹೋಗಿದ್ದು ಸಾವಿರಾರು ಕೋಟಿ ರೂಪಾಯಿಗಳನ್ನು ದೇಶದ ಒಂದು ಬ್ಯಾಂಕ್ಗಳಿಗೆ ಟೊಪ್ಪಿಗೆ ಹಾಕಿದ್ದು ಈಗ ಹಳೆ ಇತಿಹಾಸ. ಅದೇನೂ ಇರಲಿ, ಇವತ್ತು 2025 ಫೈನಲ್ನಲ್ಲ ನಮ್ಮ RCB ಗೆದ್ದಿದೆ. ಮತ್ತು ಇಡೀ ಕನ್ನಡಿಗರ ಹೆಮ್ಮೆಯಿಂದ ಹೌದು ನಮ್ಮ RCB ಎನ್ನುವಂತಹ ಒಂದು ಹೆಸರನ್ನು ಪಡೆದು ಇನ್ನು ಇಲ್ಲಿವರೆಗೆ ವಿಶೇಷವಾಗಿ 18 ವರ್ಷಗಳಲ್ಲಿ ಮೊದಲನೇದಾಗಿ 2008 ಶುರು ಆಗ್ತದೆ. ಆಗ ರಾಜಸ್ಥಾನ ಗೆಲ್ತದೆ. 2009 ಡೆಕ್ಕನ್ ಗೆಲ್ತದೆ. 2010 ಚೆನ್ನೈ ಗೆಲ್ತದೆ. ಅದರ ನಂತರ 11 ಚೆನ್ನೈ ಮತ್ತು ಗೆಲ್ತದೆ. 2012 ಕೋಲ್ಕತ್ತಾ ಗೆಲ್ತದೆ. 2013 ಮುಂಬೈ ಗೆಲ್ತದೆ. 14 ಕೋಲ್ಕತ್ತಾ ಗೆಲ್ತದೆ. ಮತ್ತು 15 ಮತ್ತು ಮುಂಬೈ ಗೆಲ್ತದೆ. ಮುಂದೆ 16 ಹೈದರಾಬಾದ್ ಗೆಲ್ತದೆ. 17 ಮತ್ತು ಮುಂಬೈ ಗೆಲ್ತದೆ. 18 ಚೆನ್ನೈ ಗೆಲ್ತದೆ. 19 ಮುಂಬೈ ಮತ್ತು 20 ಮುಂಬೈ. 21 ಚೆನ್ನೈ ಗೆಲ್ತದೆ. ಮತ್ತು ಅದರ ನಂತರ 22 ಗುಜರಾತ್ ಗೆಲ್ತದೆ. 23 ಚೆನ್ನೈ. 24 ಕೋಲ್ಕತ್ತಾ. ಈಗ RCB ಪ್ರಥಮ ಬಾರಿಗೆ ಕಿಂಗ್ಸ್ ಗೆದ್ದಿದ್ರೆ ಅವರು ಪ್ರಥಮ ಬಾರಿಗೆ ಆಗ್ತಿದ್ರು. ಆದರೆ ಇವತ್ತು ಕಿಂಗ್ಸ್ ಆಗಲಿಲ್ಲ. ಪಂಜಾಬಿಗಳು ಇವತ್ತು ಕಿಂಗ್ಸ್ ಆಗಿ ಹೊರಹೊಮ್ಮಿದವರು RCB ಅವರು. ಅದಕ್ಕೆ ಹೇಳಿದ್ನಲ್ಲ, ಗೆದ್ದವರ ಇತಿಹಾಸ, ಸೋತವರ ಅದು ಒಂದು ಇತಿಹಾಸ ಇಲ್ಲಂತಲ್ಲ. ಸೋಲು ಗೆಲುವು ಇವು ಬದುಕಿನ ನಿರಂತರ ಒಂದು ಅಂಗಗಳು. ಅದು ಆ ದೃಷ್ಟಿ ಇಟ್ಕೊಂಡು ಇವತ್ತು ಯಾರು ವಿಕೆಟ್ನ ಪಡೆದ್ರು, ಯಾರು ಚೆನ್ನಾಗಿ ಆಡಿದ್ರು, ಇವತ್ತು ಅವರ ಹೆಸರು ಅವ್ರ ಜೊತೆಗೆ ಉಳಿದುಕೊಂಡು ಹೋಗ್ತಾ ಇರ್ತಾವೆ. ಯಾಕಂದರೆ ಕಪಿಲ್ ದೇವ್ 1983 ವಿಶ್ವಕಪ್ ಗೆದ್ದಾಗ ನಿಜವಾಗಿಯೂ ಸಂತೋಷಪಟ್ಟಿದ್ದು ಯಾರಪ್ಪ ಅಂತಂದ್ರೆ ಇಡೀ ವರ್ಲ್ಡ್ ಅಂತ ಹೋಗ್ತದೆ. ಯಾಕಂದರೆ ಅವತ್ತಿನ ದೈತ್ಯ ಟೀಮ್ ಸಣ್ಣದಲ್ಲ ವೆಸ್ಟ್ ಇಂಡೀಸ್, ಅದರಲ್ಲಿ ಎಂತೆಂಥ ದಿಗ್ಗಜ ಆಟಗಾರರಿದ್ದರು.
ಅದು ಕೇವಲ ಸಣ್ಣ ಮೊತ್ತದಲ್ಲಿ ಮುಗಿದಂಥದ್ದು. ಬಹಳ ನೆನಪಿಡುವಂಥ ವಿಷಯ. 83ರಲ್ಲಿ ಆದಂಥ ಆ ಪಂದ್ಯದಲ್ಲೇ ವಿವಿಯನ್ ರಿಚರ್ಡ್ ಅಂತ ದಿಗ್ಗಜ ದೈತ್ಯ ಬ್ಯಾಟ್ಸ್ಮನ್ ಆಗಿರ್ಬೋದು. ಅದೇ ಕಾಲಕ್ಕೆ ಇನ್ನುಳಿದ ವೆಸ್ಟ್ ಇಂಡೀಸ್ದಲ್ಲಿ ಬೌಲರ್ಗಳು ಮಾರ್ಷಲ್, ಗೇಬ್ಸ್, ಹರ್ಷಲ್, ಮೊದಲನೇ ಕಾಲಕ್ಕೆ ವೆಸ್ಟ್ ಇಂಡೀಸ್ ಇನ್ನೂ ಅನೇಕ ಬೌಲರ್ಗಳು, ಹೋಲ್ಡಿಂಗ್, ಇವೆಲ್ಲ ಹೆಸರು ಕೇಳಿದ್ರೆ ಭಯ ಆಗ್ತಿತ್ತು ಅವತ್ತು. ಅಂಥವ್ರ ವಿರುದ್ಧ ಡೆವಿಲ್ ಕಪಿಲ್ ದೇವ್ ಗೆದ್ದಿದ್ದು ಒಂದು ಅಪರೂಪದ ಸಾಧನೆ. ಅದರಲ್ಲೂ ಈ ಜಿಂಬಾಬ್ವೆ ಎದುರು ಆಡಿದಂಥ ಆಟ ಅಂತ 175 ರನ್ಗಳು ಹೊಡೆದಂಥ ಏಕಮೇವಾದ್ವಿತೀಯವಾದಂಥ ಆಟ ಕಪಿಲ್ ದೇವ್ರನ್ನ ಇವತ್ತು ನೆನೆಸ್ತಾ ಇರ್ತದೆ. ಹಾಗೆ ಇವತ್ತು ನಮ್ಮ 18 ಮ್ಯಾಚ್ಗಳನ್ನ ಆಡಿ 18 ವರ್ಷಗಳಿಂದ ಇವತ್ತು ನಮ್ಮ ಈ ಒಂದು ವಿರಾಟ್ ಕೊಹ್ಲಿ ಇದ್ದರು ಕೊನೆಗೂ ಗೆದ್ದಿನ ನಾವು IPL ಅನ್ನುವಂಥ ಖುಷಿ ಪಟ್ಟಿದ್ದನ್ನು ಒಮ್ಮೆ ಗಮನಿಸಿದಾಗ ಕಪಿಲ್ ದೇವ್ರಿಗಿಂತಲೂ ಹೆಚ್ಚಿನ ಸಂತೋಷಪಟ್ಟರು ಏನೋ ಇವರು ಅಂತ. ಯಾಕಂದರೆ ನಮ್ಮಲ್ಲಿ ನಾವು ಇತಿಹಾಸದಲ್ಲಿ ಹೇಳ್ತಾ ಇರ್ತೀವಿ ಏನಪ್ಪ ಅಂದ್ರೆ ನಮ್ಮ ದೇಶವನ್ನು ಗೆಲ್ಲುವ ಸಲುವಾಗಿ, ನಮ್ಮ ದೇಶದ ಜನತೆ ಸಲುವಾಗಿ ಗಜ್ನಿ ಮೊಹಮ್ಮದ್ ಹಲವಾರು ಸಲ 16 ಸಲ 20 ಸಲ ದಾಳಿ ಮಾಡಿ ಕೊನೆಗೂ ಹೆಜ್ಜೆ ಇಟ್ಟ ಇದೆ ಅನ್ನುವಂಥದ್ದು. ಆ ದಿಶೆಯಲ್ಲಿ ಏನೂ ಇಲ್ಲ. ಒಟ್ಟಿನಲ್ಲ ಈ RCB ಇವತ್ತು ಹೊಸ ಕಿಂಗ್ ಆಗ್ಯದ. ಅದರ ಜೊತೆಗೆ ಇನ್ನಷ್ಟು ವಿಷಯಗಳನ್ನ ನಾವು ತಿಳ್ಕೊಬೇಕಾಗಿದ್ದೇನಪ್ಪ ಅಂತಂದ್ರೆ ವಿಶೇಷವಾಗಿ ಈ ಒಂದು ಪಂದ್ಯದಲ್ಲಿ ಅತಿ ಹೆಚ್ಚು ರನ್ ಪಡೆದವರು ಯಾರು ಈ ಒಂದು ಪಂದ್ಯಗಳಲ್ಲಿ 15 ಪಂದ್ಯ ಆಡಿರುವಂಥ ಸಾಯಿ ಸುದರ್ಶನ್, ಇವರು ಗುಜರಾತ್ ಟೈಟನ್ಸ್ದವರು 759 ರನ್ ಹೊಡೆದಿದ್ದಾರೆ ಮತ್ತು ಶ್ರೇಷ್ಠ 108 ರನ್ ಹೊಡೆದಿದ್ದಾರೆ, ಸೆಂಚುರಿ ಹೊಡೆದಿದ್ದಾರೆ. ಅದೇ ಕಾಲಕ್ಕೆ ಮುಂಬೈ ಇಂಡಿಯನ್ಸ್ನಿಂದ ಆಡಿದಂತಹ ಸೂರ್ಯಕುಮಾರ್ 16 ಪಂದ್ಯ ಆಡಿ 717 ರನ್ಗಳನ್ನು ಹೊಡೆದಿದ್ದಾರೆ. ಮತ್ತು ನಮ್ಮ ವಿರಾಟ್ ಕೊಹ್ಲಿ RCBಯಿಂದ 14 ಪಂದ್ಯ ಆಡಿ 657 ರನ್ ಹೊಡೆದಿದ್ದಾರೆ. ಹಾಗೆ ಶುಭ್ಮನ್ ಗಿಲ್ಲು ಹೊಡೆದಿದ್ದಾರೆ, ಮಿಚೆಲ್ ಮಾರ್ಷ್ ಹೊಡೆದಿದ್ದಾರೆ, ಶ್ರೇಯಸ್ ಅಯ್ಯರ್ ಅವರು ಹೊಡೆದಿದ್ದಾರೆ. ಅತ್ಯಂತ ಅದ್ಭುತವಾದ ಆಟವನ್ನು ಆಡಿದ್ದಾರೆ. ಆದರೆ ಗೆಲುವು ಮಾತ್ರ RCB ಸಿಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಇನ್ನು ಅದೇ ಕಾಲ ಗರಿಷ್ಠ ವಿಕೆಟ್ ಪಡೆದವರು ಯಾರಪ್ಪ ಇದರಲ್ಲಿ ಅತ್ಯಂತ ಹೆಚ್ಚು ವಿಕೆಟ್ಗಳನ್ನು ಪಡೆದಂಥವರು ನಮ್ಮ ಪ್ರಸಿದ್ಧ ಕೃಷ್ಣ ಕರ್ನಾಟಕದವರು GT, ಇವತ್ತು ಗುಜರಾತ್ ಪರವಾಗಿ ಆಡಿದಂಥವರು. ಅವರು 15 ಪಂದ್ಯ ಆಡಿ 25 ವಿಕೆಟ್ ತೆಗೆದುಕೊಂಡಾರ, 41ಕ್ಕೆ 4 ವಿಕೆಟನ್ನು ಕಿತ್ತು ಹೋಗುತ್ತಾರೆ. ಅದೇ ಕಾಲಕ್ಕೆ ನಮ್ಮ ನೂರ್ ಅಹಮದ್ CSKಯಿಂದ ಚೆನ್ನೈಯಿಂದ ಆಡಿದಂಥವರು ಪಂದ್ಯ 14 ಆಡಿದ್ದಾರೆ, 24 ವಿಕೆಟ್ ತೊಗೊಂಡಿದ್ದಾರೆ, ಜೊತೆಗೆ 18ಕ್ಕೆ 4. ಅದರ ನಂತರ ಬರುವಂಥವ್ರು ಜೋಶ್ ಹ್ಯಾಜಲ್ವುಡ್ ಆಡಿದ ಪಂದ್ಯ 12, 22 ವಿಕೆಟ್ ತೊಗೊಂಡಾರ, 16ಕ್ಕೆ 3 ವಿಕೆಟ್ ತೊಗೊಂಡಾರ. ಇನ್ನೊಬ್ಬರು ನಮ್ಮ ಟ್ರೆಂಟ್ ಬೌಲ್ಟ್ MI ಮುಂಬೈ ಇಂಡಿಯನ್ಸ್ ಆಡಿದಂಥವ್ರು. ಅವರದಿಂದವ್ರ 16 ಪಂದ್ಯ ಆಡಿ 22 ವಿಕೆಟ್ ತೊಗೊಂಡಾರ, 26ಕ್ಕೆ 4 ತೊಗೊಂಡಾರ. ಇನ್ನು PBKS ಅಂದರೆ ನಮ್ಮ ಪಂಜಾಬ್ನಿಂದ ಆಡಿದಂಥವರು ಹರ್ಷದೀಪ್ ಸಿಂಗ್ 17 ಪಂದ್ಯ ಆಡಿ 21 ವಿಕೆಟ್ ಪಡೆದಿದ್ದಾರೆ. ಅದೇ ಕಾಲಕ್ಕೆ ಸಾಯಿ ಕಿಶೋರ್ GT ಗುಜರಾತ್ನಿಂದ ಆಡಿದವರು ಪಂದ್ಯ 15 ಆಡಿ ವಿಕೆಟ್ 19 ಪಡೆದಿದ್ದಾರೆ, 30ಕ್ಕೆ 3 ತೊಗೊಂಡಾರ. ಹಿಂಗೆ ಇವೆಲ್ಲ ಯಾಕೆ ಇವತ್ತು ಚರ್ಚೆ ಮಾಡಬೇಕಾಗಿದೆ ಅಂದರೆ ಗೆದ್ದ ಇತಿಹಾಸದಲ್ಲಿ ಆಡಿದವ್ರ ಹೆಸರು ಮರಿಲಿಕ್ಕೆ ಹೋಗಬಾರ್ದು ಅನ್ನೋ ದೃಷ್ಟಿಕೋನದಿಂದ ಇವತ್ತು RCB ಅಂತ 20 ಕೋಟಿಗಳನ್ನು ಗೆದ್ದ ಖುಷಿಯಲ್ಲದ. ಯಾಕಂದ್ರೆ ಸಾಕಷ್ಟು ಇನ್ನೂ ದುಡ್ಡಿನ ಹೊಳೆದ ಹರಿದಲ್ಲಿ ಹಣದ ಹೊಳೆ ಹರಿದ. ಮತ್ತು ಈಗ ನಿಮ್ಗೆ ಹೇಳಿದಂಗೆ ಇನ್ನೂ ಅನೇಕ ಹಣದ ವ್ಯವಹಾರಗಳು ಅವ್ಯವಹಾರಗಳು ನಡೆದೂ ನಾವಿಲ್ಲಿ ನೋಡ್ಬೇಕಾಗ್ಯದ. ಇನ್ನು ರನ್ನರ್ಸಪ್ ಆದಿದ್ದು 12.50 ಕೋಟಿ ರೂಪಾಯಿಗಳನ್ನು ಗೆದ್ದ ನಮ್ಮ ಪಂಜಾಬ್ ರನ್ನರ್ಸ್ ಅವರು. ಹೀಗಾಗಿ ಇಲ್ಲೇ ನಾವು ನೆನಪಿಡುವಂಥ ಅನೇಕ ವಿಷಯಗಳಿದ್ದಾವೆ. ಇನ್ನೂ ಅನೇಕ ವಿಷಯಗಳು ಮಾತಾಡಬೇಕಾಗಿದ್ದು. ಇನ್ನು ಕೊನೆಯದಾಗೆ ವಿಶೇಷವಾಗಿ ನೀವು ಇಂಗ್ಲೆಂಡ್ ಹೆಸರು ಕೇಳಿರ್ಬೋದು, ಗ್ರೇಟ್ ಬ್ರಿಟನ್ ಅಂತ ನಾವು ಕರ್ಕೊಳ್ತೀವಿ. ಅದರದ ನಮ್ಮ ಭಾರತೀಯ ಮೂಲದ ನಮ್ಮ ರಿಷಿ ಸುನಕ್ ಪ್ರಧಾನಿಯಾಗಿ ಅವರು ಸಹಿತ ನಮ್ಮ RCB ಟೀಮಿನ ಅತ್ಯಂತ ಪ್ರೀತಿಯ ವ್ಯಕ್ತಿ, ಅದನ್ನು ಗೌರವಿಸುವಂಥ ವ್ಯಕ್ತಿ ಅಂತ ಹೇಳ್ತಾ ಒಟ್ಟಾರೆಯಾಗಿ IPLಗೆ ಹೊಸ ಕಿಂಗ್ ಆಗಿ ಹೊರಹೊಮ್ಮಿರೋ RCB ಒಂದು ದೊಡ್ಡ ತಂಡವಾಗಿ ಇದ್ದಿದ್ದು ಅದು ಈಗ ತೋರಿಸ್ಕೊಡೋದು ಅಷ್ಟ. ಆದರೆ ಇದೇ ಕಾಲಕ್ಕೆ ಅತ್ಯಂತ ಹೆಚ್ಚು ಈ ಒಂದು IPL ಗೆದ್ದಂಥ ಟೀಮ್ಗಳು 2 ಅನ್ನೋದನ್ನ ಮರಿಬಾರ್ದು. ಒಂದದ್ದು ನಮ್ಮ ಮುಂಬೈ ಇಂಡಿಯನ್ಸ್, ಎರಡನೇದು ಚೆನ್ನೈ. ಇವರು 5 ಸಲ ಈ ಕಿರೀಟ ಧರಿಸ್ಕೊಂಡಿದ್ದಾರೆ ಅನ್ನೋದು ಒಂದು ಹೆಮ್ಮೆ ವಿಷಯ. ಏನಾದರೂ ಆಗಲಿ 18ನೇ IPL ಕಿರೀಟ ನಮ್ಮ RCB. ಅದ್ರ ಜೊತೆಗೆ ಅತ್ಯಂತ ಖುಷಿ ಕೊಟ್ಟಂಥದ್ದು ನಮ್ಮ ಈ ವಿರಾಟ್ ಕೊಹ್ಲಿಗೆ. ಯಾಕಂದರೆ ವಿರಾಟ್ ಕೊಹ್ಲಿ ಈಗ ಹೇಳಿದ ನಿಮ್ಗೆ ವಿಶ್ವಕಪ್ ಗೆದ್ದಾಗ ಸಂತೋಷಪಟ್ಟಿದ್ದಾರೋ ಗೊತ್ತಿಲ್ಲ, ಅದು ಇದು ಗೆದ್ದಾಗ ಮಾತ್ರ ಬಹಳಷ್ಟು ಖುಷಿ ಪಟ್ಟಿದ್ದಾರೆ. ಮತ್ತೊಂದು ಖುಷಿಯಿಂದ ಹೇಳಬೇಕಾಗಿರುತ್ತೆ ಹೇಳ್ತಾ RCB ಜೈ ಅಂತ ಇಡೀ ರಾಜ್ಯದ ತುಂಬ ಕನ್ನಡಿಗರು ಎಲ್ಲೆಲ್ಲಿದ್ದಾರೋ ಜೈ ಅನ್ನೋದನ್ನು ಕೇಳಿದಾಗಂತೂ ಇನ್ನೂ ಹೆಚ್ಚಿನ ಖುಷಿ ಆಗ್ಯದ ಅನ್ನೋದು ಈ ಸಂದರ್ಭ ನೆನಪಿಸ್ಕೊಳ್ತಾ H16 ನ್ಯೂಸ್ ಅರ್ಥ ಸೀತಾರಾಮ್ ಇದು ಸತ್ಯ ಕೈಗಳಲ್ಲಿ ದಯವಿಟ್ಟು ಇದನ್ನು ಸದಾ ನೋಡ್ತಾ ಇರಿ ಅಂತ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಾ ಸಬ್ಸ್ಕ್ರೈಬ್ ಆಗಿ ಮತ್ತೊಮ್ಮೆ ಹೇಳ್ತಾ ವಂದನೆಗಳು.